ಸರ್ ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸರ್ ಇವತ್ತು ಕಾಡಾನೆ ಕಾರ್ಯಾಚರಣೆ ಇದೆ. ಹಾಂ. ನಮ್ಮ ಅಭಿಮನ್ಯು ಇಲ್ಲದೆ ಯಾವ ರೀತಿ ಆಗುತ್ತೆ? ಆಮೇಲೆ ಅಲ್ಲಿ ಹಾಸನ್ ಸೈಡು ನಮ್ಮ ಭೀಮಾ ಇದ್ದಾನೆ, ವಿಕ್ರಾಂತ್ ಇದ್ದಾನೆ, ಹಾಗೆ ನಮ್ಮ ಕ್ಯಾಪ್ಟನ್ ಇದ್ದಾನೆ. ದೊಡ್ಡ ದೊಡ್ಡ ಕಾಡಾನೆನೇ ಇದೆ ಇಲ್ಲಿ. ಯಾವ ಥರ ಆಗ್ಬೋದು ಸರ್? ನೋಡಿ, ನಿನ್ನೆ ನಡೆದ ಘಟನೆ ಅಲ್ಲಿ ನಡೆದಾಗ ನಾನು ಆ ಭಾಗದಲ್ಲೇ ಅಲ್ಲಿಂದ ಒಂದು ಏರ್ ಡಿಸ್ಟೆನ್ಸ್ ಒಂದು 2 ಕಿಲೋಮೀಟರ್ ದೂರದಲ್ಲಿದ್ದೆ. ಅಲ್ಲಿ ಕಾನನಹಳ್ಳಿ ರಿಸರ್ವ್ ಫಾರೆಸ್ಟ್ ಅಂತ ಇದೆ. ಅಲ್ಲಿ ಆ ಕಾಡಲ್ಲಿ ತುಂಬ ಬಿದಿರೆ ಇರೋದು ಜಾಸ್ತಿ. ಅಲ್ಲಿ ನಮ್ಮ ಭೀಮಾ ಬೀಟಮ್ಮ ಟೀಮು ಒಂದು 18-20 ಆನೆಗಳಿದ್ದು ಅದು ನೋಡೋಣ ಅಂತ ನಾನು ಕಾಡೊಳಗೆ ಹೋಗಿದ್ದೆ. ಅಷ್ಟೊತ್ತಿಗೆ ಮೆಸೇಜ್ ಬಂತು, ಈಗ ತಾನೇ ಒಬ್ಬ ಲೇಡಿನ ಆನೆ ತುಣಿದಾಕ್ತು ಅಂತ. ಈ ಆನೆ ಈಗ ಈ ಭಾಗದಲ್ಲಿ ನರಹಂತಕನಾಗಿ ಮಾರ್ಪಟ್ಟಿದ್ದ ಆನೆ ಒಂದು 18 ವರ್ಷ 20 ವರ್ಷ ಒಳಗಿನ ಒಂದು ಆನೆ ಅದು. ಅದರದ್ದು ಕೋರೆ ಏನು 1 ಅಡಿಯಷ್ಟು ಬಂದಿಲ್ಲ, ಆದರೆ ಬೇಗ ಉದ್ರೇಕಗೊಳ್ತದೆ ಮನುಷ್ಯ ಕಂಡು ಕೂಡಲೇ. ಮತ್ತೆ ನಾನು ಎಲ್ಲೂ ಇತಿಹಾಸದಲ್ಲಿ ಕಂಡಿರಲಿಲ್ಲ, ಯಾವ ಕರಡಿನೂ ಇಲ್ಲ. ಕರಡಿ ಒಂದು 4 ಜನ ಸಾಯಿಸಿತ್ತು. ಅದಕ್ಕಿಂತ ಹಿಂದೆ ಮೌಂಟೇನ್ ಒಂದು 7 ಜನ ಸಾಯಿಸಿತ್ತು. ಅದಕ್ಕಿಂತ ಹಿಂದೆ ತುಂಬ ಆನೆಗಳು ಇಲ್ಲಿ ತುಂಬ ಜನ ಸಾಯಿಸಿತ್ತು. ಅದರಲ್ಲೂ ಒಂದು ಮಕ್ಕಳ 12-13 ಜನ ಸಾಯಿಸಿತ್ತು. ಅವೆಲ್ಲ ಏನು ಅಂದರೆ ಮನುಷ್ಯರು ಎದುರಿಗೆ ಬಂದಾಗ ಅಟ್ಟಿಸ್ಕೊಂಡು ಹೋಗಿ ಹೊಡೆದು ಸಾಯಿಸ್ತಿದ್ದು. ಆದರೆ ಈ ಆನೆ ಹೇಗಿದೆ ಅಂದರೆ ಈ ನರಾಂತಕ ಹುಲಿಗಳ ಹಾಗೆ ಈ ಹೊಂಚು ಹಾಕಿ ಹೋಗಿ ಸಾಯಿಸ್ತಾ ಉಂಟು. ಇದ್ರು ಆನೆ ಮೇಲೆ ಕೂತಿರೋ ಮಾವುತರುಗಳಿಗೆ ದಮ್ ಇರ್ಬೇಕಲ್ಲ, ಅದು ವಸಂತಕ್ಕೆ ಮಾತ್ರ ಇರೋದು. ಅದು ಬೇರೆ ಇಲ್ಲಿ ಯಾರಿಗೂ ಆಗಲ್ಲ. ಇವರಿಗೆ ಸಕಲೇಶ್ಪುರದ ಆನೆಗಳು ಬೇರೆ ಆನೆಗಳಂಗಲ್ಲ. ಮಾವುತರುಗಳ ಧೈರ್ಯ ಇದ್ರೆ ಆನೆಗಳು ನುಗ್ತವೆ. ಮಾವುತರುಗಳೇ ಹೆದರಿದೆ ನೋಡಿ. ಅವತ್ತು ಅರ್ಜುನನ್ ಮೇಲಿಂದ ಇದ್ದ ಮಾವುತರೆಲ್ಲ ಬಂದು ಅರ್ಜುನ ಬಿಟ್ಟು ತಬ್ಲಿ ಮಾಡಿ ಬಿಟ್ಟು ಓಡಿ ಬಂದ್ಬಿಟ್ರಲ್ಲ. ಆಮೇಲೆ ಜೊತೆಗೆ ಇದ್ದು 6 ಆನೆಗಳನ್ನೂ ಕರ್ಕೊಂಡು ಓಡಿ ಬಂದ್ಬಿಟ್ರಲ್ಲ. ಅವತ್ತು ಸುಮ್ಮನೆ ಅರ್ಜುನನ್ ಜೊತೆ ಹೋಗಿ ನಿಲ್ಸಿದ್ರೆ ಸಾಕಿತ್ತು, ಆ ಕಾಡಾನೆ ಓಡಿ ಹೋಗ್ತಿತ್ತು ಇಷ್ಟು ಆನೆಗಳನ್ನ ನೋಡ್ಕೊಂಡು. ಹಾಗಾಗಿ ಇಲ್ಲಿ ಆ ರೀತಿ ಆಗೋದು ಬೇಡ. ಹಾಂ ಸರ್. ಯಾಕೆ ಅಂದರೆ ಭೀಮಗೆ ಮುಖಾಮುಖಿ ಆದರೆ ಇದರಲ್ಲಿ ಒಂದು 2 ಆನೆ ಉಳಿಯಲ್ಲ, ಹೊಡೆದಾಗ್ತದೆ. ಇಲ್ಲ ಅಂದರೆ ವಿಕ್ರಾಂತ್ ಈಗ ಸಿಕ್ಕಾಬಟ್ಟೆ ಮದ ಬಂದು ತಿರುಗ್ತಾ ಇದ್ದಾನೆ, ರೋಡಲ್ಲಿ ಓಪನ್ ಆಗಿ ತಿರುಗ್ತಾ ಇದ್ದಾನೆ, ಅವನು ಬಂದು ಅಟ್ಯಾಕ್ ಮಾಡ್ತಾನೆ. ಹಾಗಾಗಿ ಒಂದು ಸುಲಭ ಇಲ್ಲ. ದೇವ್ರದಿಂದ ಎಲ್ಲವೂ ಸರಿ ಆಗಲಿ ಅಂತ ಹಾರೈಸ್ತೀನಿ. ಕಾಲುಗಳೆಲ್ಲ ಫುಲ್ ಆಗಿರೋದ್ರಿಂದ ಆನೆಗಳನ್ನ ರೀಲೊಕೇಟ್ ಅಂದರೆ ಎಲ್ಲಾದರೂ ಹೊರಗಡೆ ಬಿಡೋ ಚಾನ್ಸ್ ಇದೆ ಹೆಚ್ಚಿನ ಅಂಶ. ಓಕೆ ಸರ್. 4-5 ಆನೆ ಹಿಡಿಯೋ ಚಾನ್ಸು ಉಂಟು. 4-5? 5. ಓಕೆ. ಆಮೇಲೆ ಸಾಮಾನ್ಯಕ್ಕೆ ಇವ್ರು ಹಿಡ್ಕೊ ಹೋಗೋದು ಅಲ್ಲಿ ತಮಿಳ್ನಾಡು ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಮೂಲೆಹೊಳೆ ಅಂತ ಮೂಲೆ ಹಳ್ಳ ಅಂತ ಒಂದು ಪ್ಲೇಸ್ ಇದೆ. ಓಕೆ ಸರ್. ಅಲ್ಲಿಗೆ ಬಿಟ್ಟು ಬರೋದು ಇವ್ರು ಯಾವಾಗಲೂ. ಬಹುಶಃ ಇವನು ಅಲ್ಲೇ ಬಿಡೋದು. ಇವ್ರನ್ನ ಕ್ರಾಲಿಗೆ ಹಾಕಲ್ಲ. ಮುತ್ತತ್ತಿ ಫಾರೆಸ್ಟು, ಮಲೆ ಮಹದೇಶ್ವರ ಬೆಟ್ಟ ಹ್ಮ್, ಆ ಕಡೆ ಸೈಡ್ ಬಿಡ್ತಾರಾ ಸರ್? ಇದು ಮಲೆ ಮಹದೇಶ್ವರ ಬೆಟ್ಟ ಅಲ್ಲ, ಇದು ಈ ಕಡೆ ಇಲ್ಲೊಂದು ಬಾರ್ಡರ್ ಇದೆ. ತಮಿಳ್ನಾಡಿಂದ ಒಂದು ಫೇಮಸ್ ಕಾಡಿದೆ ಅಲ್ಲ, ಪೊನ್ನಾಚಿ ಈ ಭಾಗ. ನನ್ನ ಮನಸ್ಸು ಇಲ್ಲಿ ಹೋಗ್ಬೇಕಾಗ್ತದೆ. ಸತ್ತಿಘಾಟು. ಆ ಭಾಗದಲ್ಲೆಲ್ಲ ಬಿಟ್ಟು ಬರ್ತಾರೆ. ಹೌದಾ ಸರ್? ಏನು ಇವಾಗ ನ್ಯೂಸ್ ಬಂತಾ ಸರ್ ಅದು? ಎಲ್ಲ ಒಂದು ನ್ಯೂಸ್ ಬಂತು ಈಗ. ಓಕೆ ಓಕೆ. ಈಗ ಕ್ರಾಲ್ ಮಾಡಕ್ ಕಷ್ಟ. ಆಮೇಲೆ ಇರೋ ಆನೆಗಳಿಗೆ ಟ್ರೀಟ್ಮೆಂಟ್ ಕೊಡೋದು, ಇಲ್ಲ ಇರೋ ಆನೆಗಳಿಗೆ ಫುಡ್ಡು, ಇರೋ ಆನೆಗಳಿಗೆ ಅವಕ್ಕೆ ಟ್ರೈನಿಂಗ್ ಕೊಡೋರು ಎಲ್ಲ ಈಗ ಯಾರು ಇಲ್ಲಲ್ಲ. ಹೌದೌದು ಸರ್. ಅದಕ್ಕೆ ಬೇರೆ ಕಡೆ ಬಿಡೋ ಐಡಿಯಾದಲ್ಲಿ ಇದ್ದಾರೆ ಈಗ. ಟೋಟಲ್ 4 ಆನೆ ಬೇರೆ ಕಡೆ ರೀಲೊಕೇಟ್ ಮಾಡ್ತಾರೆ. ಹೌದು, 4-5. ಆದರೆ ಯಾವುದೇ ಕಾರಣಕ್ಕೂ ಮದ ಬಂದ ಆನೆಗಳನ್ನ ಹಿಡಿಯಕ್ಕೆ ಹೋಗೋದು ತಪ್ಪು. ಈ ಹಿಂದೆ ಒಂದ್ಸತಿ ಭಾರಿ ದಂಡ ಕೊಟ್ಟಿದ್ದೀವಿ. ಓಕೆ. ಈಗ ಅಲ್ಲಿ ವಿಕ್ರಾಂತ್ ಆನೆ ಮದ ಬಂದಿದೆ. ಹ್ಞೂ. ಕ್ಯಾಪ್ಟನ್ ಅಂತ ಇನ್ನೊಂದು ದೊಡ್ಡ ಆನೆ ಈಗ ನಮ್ಮ ಹೇಮಾವತಿ ನದಿ ದಾಟಿ
ಆ ಹೇಮಾ ನದಿಯಿಂದ ಆ ಭಾಗದಲ್ಲಿರೋ ಒಂದು ಭಾರಿ ಒಂದು ದುರ್ಗಮವಾದ ಒಂದು ಕಾಡಿದೆ. ಕೂರ್ಗ್ ಜಿಲ್ಲೆ ಅಂದರೆ ನಮ್ಮ ಹೇಮಾವತಿ ಬಾರ್ಡ್ರಲ್ಲೇ ಹ್ಞೂ ಕಟ್ಟೆಪುರ ಅಂತ, ಅಲ್ಲಿ ಕ್ಯಾಪ್ಟನ್ ಹೋಗಿದ್ದಾನೆ. ಓಕೆ. ಈಗೆಲ್ಲ ಆಗಿದೆ. ಹೊಸ ಒಂದು 4 ಆನೆಗಳು ಇವತ್ತು ಬಂದಾನೆ ಒಂದು ಕಡೆ ನಿಂತಿದ್ದಾವೆ. ಹ್ಞೂ ನೋಡ್ಬೇಕು ಏನಾಗುತ್ತೆ ಮುಂದೆ ಅಂತ. ನಮ್ಮ ಅಭಿಮನ್ಯು ಇಲ್ಲದೆ ಏನೋ ಕಷ್ಟ ಆಗುತ್ತಾ ಸರ್ ಕಾರ್ಯಾಚರಣೆ? ಎಲ್ಲ ದೊಡ್ಡ ದೊಡ್ಡ ಆನೆಗಳಲ್ಲಿ ಆ ಕಡೆ ಇರೋದು ನಿಮ್ಮ ಭಾಗದಲ್ಲಿ? ನಮ್ಮ ಹಾಸನ ಆನೆಗಳು ಇಲ್ಲಿ ಜೋಳ ತಿಂದು ಕೊಬ್ಬಿ ಹೋಗಿದ್ದಾವೆ. ಸಾಮಾನ್ಯ ಆನೆಗಳಿಗೆಲ್ಲ ಫೈಟಿಂಗ್ ಕೊಡ್ತವೆ ಇವು. ಈಗ ಬಂದಿರೋ ಆನೆಗಳಲ್ಲಿ ಒಂದು 3ರಿಂದ 4 ಆನೆ ನಮ್ಮಲ್ಲೇ ಹಿಡಿದಿರೋ ಆನೆಗಳು ಅವು. ಕಂಜನ್ ಇರ್ಬೋದು, ಸುಗ್ರೀವ ಇರ್ಬೋದು ಎಲ್ಲ. ಇನ್ನೊಂದು ಮೂಡಿಗೆರೆ ತಾಲೂಕಲ್ಲಿ ಹಿಡಿದಿರೋ ಆನೆ ಒಂದು ಏಕಲವ್ಯ. ಹಾಗಾಗಿ ಆಮೇಲೆ ಇವರು ಮಾವುತರುಗಳಿಗೆ ಧೈರ್ಯ ಇಲ್ಲ. ಹಾಗಾಗಿ ಅಭಿಮನ್ಯು ಬರಲೇಬೇಕು. ಅಭಿಮನ್ಯು ಮತ್ತೆ ವಸಂತ. ಇನ್ನು ಮುಂದೆ ಏನಾಗ್ತದೆ ನೋಡ್ಬೇಕು. ಜೊತೆಗೆ ಮಹೇಂದ್ರನಿಗೆ ಮದ ಬಂದಿದೆ. ಅದು ಬಂದಿದೆ ಅಲ್ವಾ ಸರ್ ಮಹೇಂದ್ರನು ಇವತ್ತು? ಏನ ಮಹೇಂದ್ರನು ಬಂದಿದೆ ಅಲ್ವಾ ಅಲ್ಲಿಗೆ? ಮಹೇಂದ್ರ ಬಂದಿದ್ದಾನೆ. ಈಗ ಮದ ಬಂದ ಆನೆನೇ ಹೋಗಿ ತಲೆ ಕೂಡ ಹೋಗ್ತಿಲ್ಲ, ಬೇರೆ ಆನೆಗಳು ಕೊಡಲ್ಲ. ಹಾಂ ಸರ್. ಏನ್ ಮಾಡ್ತಾರೆ ನೋಡ್ಬೇಕು. ಯಾಕೆಂದ್ರೆ ಯಾವುದು ಇಲ್ಲಿ ಯಾವ ಆನೆಗಳಿಗೂ ಅಂತ ಅನುಭವ ಇಲ್ಲದ ಆನೆಗಳು, ಅದೇ ಕಷ್ಟ ಆಗ್ಬಹುದು. ನಮ್ಮ ಪ್ರಶಾಂತ ಇದಾನಲ್ಲ ಸರ್ ಅನುಭವಕ್ಕೆ? ಪ್ರಶಾಂತ ಇದ್ದಾನೆ. ಆದ್ರೆ ಪ್ರಶಾಂತನ ಮಾವುತ ಸ್ವಲ್ಪ ಇನ್ನೂ ಸ್ವಲ್ಪ ಧೈರ್ಯ ಪ್ರದರ್ಶನ ಮಾಡಬೇಕು. ಅವ್ರಿಗೆ ಧೈರ್ಯ ಸಾಕಾಗಲ್ಲ ಅಂತೀರಾ ಸರ್? ಮಾವುತರುಗಳ ಧೈರ್ಯ ಇದ್ರೆ ಆನೆಗಳು ನುಗ್ತವೆ. ಮಾವುತರುಗಳೇ ಹೆದರಿದೆ ನೋಡಿ. ಅವತ್ತು ಅರ್ಜುನನ್ ಮೇಲಿಂದ ಇದ್ದ ಮಾವುತರೆಲ್ಲ ಬಂದು ಅರ್ಜುನ ಬಿಟ್ಟು ತಬ್ಲಿ ಮಾಡಿ ಬಿಟ್ಟು ಓಡಿ ಬಂದ್ಬಿಟ್ರಲ್ಲ. ಆಮೇಲೆ ಜೊತೆಗೆ ಇದ್ದು 6 ಆನೆಗಳನ್ನು ಕರ್ಕೊಂಡು ಓಡಿ ಬಂದ್ಬಿಟ್ರಲ್ಲ. ಅವತ್ತು ಸುಮ್ಮನೆ ಅರ್ಜುನನ್ ಜೊತೆ ಹೋಗಿ ನಿಲ್ಸಿದ್ರೆ ಸಾಕಿತ್ತು, ಆ ಕಾಡಾನೆ ಓಡಿ ಹೋಗ್ತಿತ್ತು ಇಷ್ಟು ಆನೆಗಳನ್ನ ನೋಡ್ಕೊಂಡು. ಹಾಗಾಗಿ ಇಲ್ಲಿ ಆ ರೀತಿ ಆಗೋದು ಬೇಡ. ಹಾಂ ಸರ್. ಯಾಕೆಂದ್ರೆ ಭೀಮಿಗೆ ಮುಖಾಮುಖಿ ಆದ್ರೆ ಇದರಲ್ಲಿ ಒಂದು 2 ಆನೆ ಉಳಿಯಲ್ಲ, ಹೊಡೆದಾಗ್ತದೆ. ಇಲ್ಲ ಅಂದ್ರೆ ವಿಕ್ರಾಂತ್ ಈಗ ಸಿಕ್ಕಾಬಟ್ಟೆ ಮದ ಬಂದು ತಿರುಗ್ತಾ ಇದ್ದಾನೆ. ರೋಡಲ್ಲಿ ಓಪನ್ ಆಗಿ ತಿರುಗ್ತಾ ಇದ್ದಾನೆ. ಅವನು ಬಂದು ಅಟ್ಯಾಕ್ ಮಾಡ್ತಾನೆ. ಹಾಗಾಗಿ ಒಂದು ಸುಲಭ ಇಲ್ಲ. ದೇವ್ರದಿಂದ ಎಲ್ಲವೂ ಸರಿ ಆಗಲಿ ಅಂತ ಹಾರೈಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ ನಮ್ಮ ಜೊತೆ. ವೆಲ್ಕಮ್. ಥ್ಯಾಂಕ್ ಯು ಸರ್.